ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಕ್ಷಾಂದಿನಿ. ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಮಾಡುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮೆಕ್ರೋನಿ ಪಾಸ್ತಾ. ಇದನ್ನು ಮಾಡೋದು ತುಂಬ ಸಿಂಪಲ್ಲು ಆ್ಯಂಡ್ ಕಿಡ್ಸ್ಗೆ ತುಂಬ ಫೇವ್ರೆಟ್ ಕೂಡ ಹೌದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನಿಮ್ಮ ಮೆಕ್ರೋನಿಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ 2 or 3 ಗ್ಲಾಸ್ ನೀರನ್ನ ಬಿಸಿ ಆಗೋಕ್ಕೆ ಇಡೋಣ. ನೀರು ಬಿಸಿ ಆದಮೇಲೆ ಅದರಲ್ಲಿ 1 ಸ್ಪೂನ್ ಸಾಲ್ಟ್ ಮತ್ತು 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಬೇಕು. ಇದರಿಂದ ಮೆಕ್ರೋನಿಗೆ ಡೈರೆಕ್ಟಾಗಿ ಸಾಲ್ಟ್ ಅಬ್ಸಾರ್ಬ್ ಆಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಆಯಿಲ್ ಹಾಕೋದ್ರಿಂದ ಉಡಿಯಾಗಿ ಅಂದರೆ ಅಂಟ್ಕೊಳ್ದಲೇ ಉಡಿಯಾಗಿ ಮೆಕ್ರೋನಿ ಆಗುತ್ತೆ. ಮಾರ್ಕೆಟಲ್ಲಿ ತುಂಬ ವೆರೈಟೀಸ್ ಆಫ್ ಮೆಕ್ರೋನಿ ಸಿಗುತ್ತೆ. ನಾವಿಲ್ಲಿ ಹೆಲ್ತ್ ಪರ್ಸ್ಪೆಕ್ಟಿವಲ್ಲಿ ಮೈದಾ ಇಲ್ಲದೆ ಇರೋಂತಹ ವೀಟದ್ದು ತೊಗೊಂಡಿದ್ದೀವಿ. ರವಾದು ಕೂಡ ಒಳ್ಳೆಯ ಆಪ್ಷನ್ನು. ಇವಾಗ ಆಲ್ರೆಡಿ ಬಿಸಿಗಿಟ್ಟಿದ್ದ ನೀರಲ್ಲಿ ಮೆಕ್ರೋನಿ ಕಂಪ್ಲೀಟಾಗಿ ಹಾಕಿ ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕು. ಕೆಳಗಡೆ ತಳ ಹಿಡಿಬಾರ್ದು ಅಂತ ಸ್ವಲ್ಪ ಕಂಟಿನ್ಯೂಸ್ ಆಗಿ ಇದನ್ನು ಸ್ಟಿರ್ ಮಾಡಬೇಕು. ಈ ರೀತಿ ಕುದಿ ಬರಬೇಕು. ಒಂದು 3 to 4 ಮಿನಿಟ್ಸ್ ಆದಮೇಲೆ ಇದು ಕಂಪ್ಲೀಟಾಗಿ ಬೆಂದಿರುತ್ತೆ. ಕಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ. 4 ಮಿನಿಟ್ಸ್ ಅಷ್ಟು ಬೇಯಿಸಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಮೆಕ್ರೋನಿಯಿಂದ ನೀರನ್ನ ಸೆಪ್ರೇಟ್ ಮಾಡಿಕೊಂಡು ಆ ನೀರನ್ನ ಎತ್ತಿಟ್ಕೊಳ್ಳೋಣ. ಆಮೇಲೆ ಮಾಡಿದಾಗ ಪಾಸ್ತಾ ಹುಡಿಯಾಗಿ ಅಂಟದಲ್ಲೇ ಬರಬೇಕು ಅಂತಂದರೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿ ಲೈಟಾಗಿ ಇದನ್ನು ತಣ್ಣೀರಲ್ಲಿ ವಾಶ್ ಟೈಪ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೈ ಮಾಡಬೇಕಾದ್ರೆ ನಿಮಗೆ ಫೇವ್ರೇಟ್ ಆಗಿರೋ ಎಲ್ಲ ವೆಜಿಟೇಬಲ್ಸ್ನ ಹಾಕೋಬೋದು. ನಾವಿಲ್ಲಿ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಓನ್ಲಿ ಆನಿಯನ್, ಗಾರ್ಲಿಕ್, ಶಿಮ್ಲಾ ಮಿರ್ಚ್ ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀವಿ. ಕಡಾಯಿನ ಬಿಸಿಗಿಟ್ಟು 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ 7 to 8 ಪೀಸ್ ಗಾರ್ಲಿಕ್ನ ಲೈಟಾಗಿ ಬೇಯಿಸ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗೋ ಥರ ಬೇಯಿಸ್ಕೊಂಡು ಆಮೇಲೆ ಅದರಲ್ಲಿ ಕಟ್ ಮಾಡಿಕೊಂಡಿದ್ದಂಥ ಎಲ್ಲ ವೆಜಿಟೇಬಲ್ಸ್ ಹಾಕೋಬೋದು. ಫಸ್ಟ್ಗೆ ನಾವಿಲ್ಲಿ ಚಿಲ್ಲೀಸ್ ಅಂದರೆ ಬಜ್ಜಿ ಮೆಣಸಿನ್ಕಾಯಿ 2 ಕಟ್ ಮಾಡಿಕೊಂಡಿದ್ದು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಅದ್ರ ಮೇಲೆ 3 to 4 ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದು ಅದನ್ನು ಹಾಕ್ಕೊತಾ ಇದ್ದೀವಿ. ಆನಿಯನ್ ಕೂಡ ಗೋಲ್ಡನ್ ಬ್ರೌನ್ ಆಗೋ ಥರ ಲೈಟಾಗಿ 1-2 ಮಿನಿಟ್ಸ್ ಅದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಒಂದು 5 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಫ್ರೈಗೆ ಹಾಕ್ಕೊಳ್ತಿದ್ದೀವಿ. ಗ್ರೇವಿ ಚೆನ್ನಾಗಿ ಬರಬೇಕು ಅಂದರೆ ಟೊಮ್ಯಾಟೊ ಜಾಸ್ತಿ ಇದ್ದಷ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಟೊಮ್ಯಾಟೊ ಬೇಯಬೇಕಾದ್ರೆ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಆಮೇಲೆ ಅದರಲ್ಲಿ ಬೇಕಾಗಿರುವಂಥ ಮಸಾಲ ಪೌಡರ್ಸ್ ಕೂಡ ಹಾಕ್ಕೊಳ್ಳೋಣ. ಬೇಯಿಸೋಕ್ಕೆ 1/2 ಶಿಮ್ಲಾ ಮಿರ್ಚ್ ಹಾಕಿ ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀವಿ, 1/2 ಸ್ಪೂನಷ್ಟು ಚೋಲೆ ಮಸಾಲ ಪೌಡರ್. ಇದಿಷ್ಟನ್ನು ಹಾಕಿ 1 or 2 ಮಿನಿಟ್ಸ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನಾವಿಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ 2 ಸ್ಪೂನಷ್ಟು ಟೊಮ್ಯಾಟೊ ಸಾಸ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಈಗ ಬೇಯೋಕ್ಕೆ ಹಾಕ್ಕೊಳ್ತೀವಿ. ಇದ್ರ ಜೊತೆಗೆ ನಾವು ಮೆಕ್ರೋನಿ ಬೇಯಿಸಿದಾಗ ಸಪ್ರೇಟ್ ಮಾಡಿಕೊಂಡಿದ್ದ ನೀರನ್ನ ಕೂಡ ಹಾಕಿ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಇನ್ನೊಂದು ಸ್ವಲ್ಪ 2 to 3 ಮಿನಿಟ್ಸ್ ಸ್ವಲ್ಪ ಬೇಯೋಕ್ಕೆ ಬಿಡೋಣ. ಟೇಸ್ಟ್ ಮಾಡಿ ನೋಡಿದಾಗ ನಮಗೆ ಸ್ವಲ್ಪ ಸ್ಪೈಸ್ ಕಡಿಮೆ ಅನಿಸಿದ್ರಿಂದ 1 ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಪೌಡರ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಾಲ್ಟ್ ಕೂಡ ಕಡಿಮೆ ಇತ್ತು, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಇವಾಗ ಗ್ರೇವಿ ರೆಡಿ ಇದೆ. ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಮೆಕ್ರೋನಿನ ಕಂಪ್ಲೀಟಾಗಿ ಹಾಕ್ಕೊಳ್ಳೋಣ. ಇದನ್ನು ಲೈಟಾಗಿ ಗ್ರೇವಿ ಜೊತೆ ಫುಲ್ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಈ ರೀತಿ ಜೆಂಟಲಾಗಿ ಗ್ರೇವಿ ಕಂಪ್ಲೀಟಾಗಿ ಮಿಕ್ಸ್ ಆಗೋ ರೀತಿ ಎಲ್ಲ ಮೆಕ್ರೋನಿಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಆದಮೇಲೆ ಎಂಡಲ್ಲಿ ಗಾರ್ನಿಷಿಂಗ್ ಮತ್ತು ಟೇಸ್ಟ್ ಇನ್ಕ್ರೀಸ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಸ್, ಇವಾಗ ನಮ್ಮದು ಮೆಕ್ರೋನಿ ಪಾಸ್ತಾ ರೆಡಿ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. See you all in the next video. Bye bye.